7 ಸಭೆಗಳಲ್ಲಿ 2ನೇ ಮುಖ್ಯ ಸಭೆ. ಇದರಲ್ಲಿ ಹಿಂಸೆಯನ್ನು ತಾಳಿಕೊಂಡಂಥ ಒಂದು ವಿಶೇಷ ಗುಣವನ್ನು ನೋಡುತ್ತೇವೆ. ಕ್ರಿಸ್ತನಿಗಾಗಿ ದೃಢವಾಗಿ ನಿಂತ ಸಭೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಪ್ರಕಟಣೆಯಲ್ಲಿ ಒಂದು ಕಾರ್ಯಕ್ರಮ. ಪ್ರಕಟಣೆ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಪ್ರವಾದನೆ ಗ್ರಂಥದಲ್ಲಿ ಚರ್ಚೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಅನುಭವಶಾಲಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದಾರೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಆನಂದಪ್ಪ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ. ಈ ದಿನದಲ್ಲಿ ನಾವು ಸ್ಮಿರ್ನ ಎಂಬತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ 2ನೇ ಸಭೆಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಸತ್ಯವೇದ ಮಾತನಾಡಲಿ 2ನೇ ಅಧ್ಯಾಯ 8ನೇ ವಚನವನ್ನು ಮಾತ್ರ ಓದಬೇಕು ಅಂತ ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವ್ರನ್ನ ನಾನು ಕೇಳ್ಕೊಳ್ತೀನಿ. ಸ್ಮರಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಾಂತನು ಹೇಳುವುದೇನೆಂದರೆ, ಈ ಸ್ಮಿರ್ನ ಸಭೆಯನ್ನು ತೆಗೆದುಕೊಂಡಾಗ ಅದರ ಪರಿಚಯ ತುಂಬ ಚೆನ್ನಾಗಿ ಮಾಡಲಾಗಿದೆ. ಯೋಹಾನನು ಎಷ್ಟು ಚೆನ್ನಾಗಿ ಅದನ್ನು ದೇವರು ಹೇಳಿರ್ತಕ್ಕಂಥದ್ದನ್ನು ಮೊದಲನೇದಾಗಿ ಒಂದು ಡಿಸ್ಕ್ರಿಪ್ಷನ್ ಅಥವಾ ವಿವರಣೆಯನ್ನು ನೀಡಿದ್ದಾರೆ. ಇದು ಏನಿದು, ಈ ಸತ್ತವನು ಮೊದಲು ಬದುಕಿದನು, ಅದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಪಾಸ್ಟರ್ ಪ್ರಸನ್ನ? ಪ್ರಪ್ರಥಮವಾಗಿ ನಾವು ತಿಳಿದುಕೊಳ್ಬೇಕು, ಸತ್ತವನು ಬದುಕಿದ್ದಾನೆ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸ್ಕೊಳ್ತದೆ. ಎರಡನೇದಾಗಿ ಈ ಸಭೆಯನ್ನು ಅದಕ್ಕೆ ಯಾಕೆ ಹೋಲಿಸ್ತಾರೆ ಎಂಬುದಾಗಿ ಹೇಳುವಾಗ, ಹಿಂಸೆಯನ್ನು ಕ್ರಿಸ್ತನಿಗೋಸ್ಕರ ತಾಳಿಕೊಂಡು ಸತ್ತವನು ಕ್ರಿಸ್ತನಲ್ಲಿ ಬದುಕುತ್ತಾನೆ. ವಂಡರ್ಫುಲ್ ವಂಡರ್ಫುಲ್. ನಾವು ಇದಕ್ಕೆ ಆಳಕ್ಕೆ ಹೋಗುವ ಮುನ್ನ ಪಾಸ್ಟರ್ ರಾಜದಾಸ್ ಅವರೇ, ನೀವು ಈ ಸಭೆಗಳಿಗೆಲ್ಲ ಹೋಗಿದ್ದೀರ. ಈ ಸ್ಮಿರ್ನ ಸಭೆಗೆ ಹೋದಾಗ ನೀವು ಅಲ್ಲಿ ನಿಂತ್ಕೊಂಡಾಗ ನಿಮ್ಮ ಒಂದು ಮನಸ್ಸಿನಲ್ಲಿ ಬಂದಂಥ ಆಲೋಚನೆಗಳೇನು? ಈಗ ಆ ಸ್ಥಳ ಇದೆ, ಅಲ್ಲಿ ಯೇಸು ಸ್ವಾಮಿಯ ಪರಿಚಯವಾಗಿದೆ, ಅಲ್ಲಿ ದೊಡ್ಡ ಸಭೆ, ಅದು ಹಿಂಸೆಯನ್ನು ತಾಳಿದಂಥ ಸಭೆ, ಬಹಳಷ್ಟು ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಆದರೆ ನೀವು ಅಲ್ಲಿ ಹೋದಾಗ ವಾಟ್ ವಾಸ್ ಯುವರ್ ಥಾಟ್ಸ್ ವೆನ್ ಯು ಸ್ಟುಡ್ ದೇರ್ ಇನ್ ದಟ್ ಪ್ಲೇಸ್? ನಿಜವಾಗ್ಲೂ ಹೇಳಬೇಕಾದ್ರೆ ನನಗೊಂಥರ ರೋಮಾಂಚನ ಆಯಿತು. ನಿಜವಾಗ್ಲೂ ದೇವ್ರ ವಾಕ್ಯ ಎಷ್ಟು ಸತ್ಯವಾಗಿದೆ. ನಾವು ಇದುವರೆಗೆ ಬೈಬಲ್ ಓದ್ತಾ ಇದ್ದೋ, ಆದರೆ ನಾವು ನೋಡಿರಲಿಲ್ಲ. ಆದರೆ ಆ ಸ್ಥಳದಲ್ಲಿ ವಾಸ್ತವವಾಗಿ ನಿಂತ್ಕೊಂಡಾಗ ದೇವ್ರ ವಾಕ್ಯ ಎಷ್ಟು ಸತ್ಯವಾದದ್ದು, ಸಭೆಗಳು ನಿಜವಾಗಿ ಇದ್ದದ್ದು, ಐತಿಹಾಸಿಕವಾಗಿರೋ ಸಭೆಗಳು, ಸತ್ಯವೇದದಲ್ಲಿ ಓದೊಂದು ಸಭೆಗಳನ್ನ ಕಣ್ಣಾರೆ ಕಾಣುವಾಗ ಅದ್ರಾಗ್ತಕ್ಕಂಥ ಆನಂದನೇ ಬೇರೆ. ಈ ಬೇರೆ ಧಾರ್ಮಿಕ ಪುಸ್ತಕಗಳ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ, ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಯು ಕ್ಯಾನ್ ಸಿಂಪ್ಲಿ ಗೋ ಟು ದಟ್ ಪ್ಲೇಸ್ ಆ್ಯಂಡ್ ಫೈಂಡ್ ಔಟ್. ಖಂಡಿತವಾಗಿ. ಬೆದಸ್ತಾ ಕೊಳಕ್ಕೆ ಹೋಗ್ರಿ, ಅಲ್ಲಿ ಬೆದಸ್ತಾ ಕೊಳ ಇದೆ. ಸ್ಮಿರ್ನ ಸಭೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಮಿರ್ನ ಸಭೆ ಅಲ್ಲಿದೆ, ಅವರೇ ಸಾಕ್ಷಿ, ಅಲ್ಲಿ ಹೋಗಿದ್ದಾರೆ, ಅಲ್ಲಿ ನಿಂತಿದ್ದಾರೆ, ಫೋಟೋ ತೆಗೆದುಕೊಂಡಿದ್ದಾರೆ. ಓಕೆ, ಇದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಆಳಕ್ಕೆ ಹೋಗೋಣ. ಸ್ಮಿರ್ನ ಅಂದರೆ ಏನು, ಅದರ ಅರ್ಥ ಏನು, ಡೇಟ್ ಎಲ್ಲ ಸ್ವಲ್ಪ ವಿವರಣೆಯನ್ನು ಕೊಡಿ. ಸ್ಮಿರ್ನ ಈ ಸಭೆಯ ಬಗ್ಗೆ ಪ್ರಕಟಣೆ 2ನೇ ಅಧ್ಯಾಯ 8ರಿಂದ 11 ವಚನಗಳು ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ಕೊಡ್ತದೆ. ಸ್ಮರ್ನ ಎಂಬುದಾಗಿ ಅರ್ಥ ಏನಂದರೆ ಪರ್ಫ್ಯೂಮ್, ಮೈರ್ ಅಂದರೆ ಸುಗಂಧವನ್ನು ತರ್ತಕ್ಕಂಥದ್ದು, ಸುವಾಸನೆ ಉಳ್ಳಂಥ ಸಭೆ. ಈ ಸಭೆಯು ಕ್ರಿಸ್ತಶಕ 100ರಿಂದ ಕ್ರಿಸ್ತಶಕ 313 ಈ ಒಂದು ಅವಧಿಯಲ್ಲಿ ಇದ್ದಂಥ ಈ ಸಭೆ. ಇದರ ಅರ್ಥ ಏನಪ್ಪ ಅಂದರೆ, ಇದನ್ನು ದ ಪುವರ್ ರಿಚ್ ಚರ್ಚ್ ಎಂಬುದಾಗಿ ಕರೀತಾರೆ. ಈ 100ರಿಂದ 313ವರೆಗೂ ಬರೆಯಲ್ಪಟ್ಟಿರ್ತಕ್ಕಂಥ ಈ ಚರಿತ್ರೆಯಲ್ಲಿ ಸುಗಂಧ ಅನ್ನೋ ಒಂದು ಪದನ ಉಪಯೋಗಿಸಿದ್ದೀರಿ. ಇದು ಸುವಾಸನೆ ಕೊಡ್ತಕ್ಕಂಥ ಒಂದು ಸಭೆಯಾಗಿದೆ ಅಂತ ನೀವು ಈಗಾಗಲೇ ಹೇಳಿದ್ದೀರಾ. ಯಾವ ವಿಚಾರದಲ್ಲಿ ಸುವಾಸನೆ ಕೊಡ್ತಕ್ಕಂಥದ್ದಾಗಿದೆ? ಇಲ್ಲಿ ಸ್ಮರ್ನ ಎಂಬುದಾಗಿ ಒಂದು ಪಟ್ಟಣವನ್ನು ತೆಗೆದುಕೊಂಡಾಗ ಅಲ್ಲಿ ಒಂದು ಗಿಡ ಇತ್ತಂತೆ. ಓಕೆ. ಆ ಗಿಡದ ಹೆಸರು ಮುರಾನ್ ಎಂಬುದಾಗಿ. ಆ ಗಿಡದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಆ ಗಿಡದ ಬೇರನ್ನು ತೆಗೆದುಕೊಂಡು ಎಷ್ಟು ಹಿಂಡ್ತೀರಾ ಅಷ್ಟು ಸುವಾಸನೆಯನ್ನು ಅದು ಕೊಡ್ತಾ ಇದ್ದ, ಅರೋಮಾ. ವಂಡರ್ಫುಲ್. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಗೋ ಹೆಡ್. ಅದರಲ್ಲಿ ಒಂದು ಗಮ್ ಬರ್ತಾ ಇತ್ತಂತೆ. ಅದನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ರು ಅಂದರೆ, ಜನರು ಒಂದು ಔಷಧಿಗೋಸ್ಕರ ಹಚ್ತಾ ಇದ್ರು, ಆಯಿಂಟ್ಮೆಂಟ್, ಸತ್ತವರ ಎಂಬಾಮ್ಮೆಂಟ್, ಲೇಪನವನ್ನು ಹಚ್ತಾ ಇದ್ರು. ಮತ್ತು ಈ ಇನ್ಸೆನ್ಸ್,
ಧೂಪ ಹಚ್ತಿರಲ್ಲ, ಅದರ ಮೇಲೆ ಅಷ್ಟೊಂದು ಸುವಾಸನೆನ ಕೊಡ್ತಕ್ಕಂಥದ್ದು ಅಂದಮೇಲೆ ಒಬ್ಬ ಕ್ರೈಸ್ತನನ್ನ ಎಷ್ಟು ನೀವು ಹಿಂಸೆ ಮಾಡ್ತೀರಾ ಅಷ್ಟು ಹಿಂಸೆಯಲ್ಲಿ ಇನ್ನೊಂದು ಸಭೆಗಳು ಉಟ್ಕೊಳ್ತವೆ, ಇನ್ನೊಬ್ಬ ಕ್ರೈಸ್ತನು ಉಟ್ಕೊಳ್ತಾನೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ದೇವರಿಗೋಸ್ಕರ ಒಬ್ಬ ಪ್ರಾಣವನ್ನ ಬಿಡ್ತಕ್ಕಂಥವ್ರು, ಅವನ ರಕ್ತದ ಹನಿ, ಒಂದೊಂದು ಹನಿಯು ಇನ್ನು 100 ಜನಕ್ಕೆ ದಾರಿಯನ್ನ ಮಾಡಿಕೊಡ್ತದೆ. ಏನಂತೀರಾ ಫಸ್ಟ್ ರಾಜದಾಸ್? ಪ್ರತಿಯೊಬ್ಬರ ರಕ್ತದ ಹನಿ ಮತ್ತೊಂದು ಜನನಕ್ಕೆ ಬುನಾದಿ ಆಯ್ತು. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಇಂಗ್ಲೀಷಲ್ಲಿ ಹೇಳ್ತದೆ, ದ ಬ್ಲಡ್ ಆಫ್ ದ ಮಾರ್ಟಿಯರ್ ಇಸ್ ದ ಸೀಡ್ ಆಫ್ ದ ಚರ್ಚ್ ಅಂತ. ಸೂಪರ್ ಸೂಪರ್ ಸೂಪರ್. ಯಾವ ಒಬ್ಬ ಹುತಾತ್ಮನ ರಕ್ತ ಒಂದು ಕಡೆ ಸುರಿತದೆ, ಅಲ್ಲಿ ನೂತನ ಸಭೆ ಬೆಳಿಲಿಕ್ಕೆ ಒಂದು ಆಸ್ಪದ. ಉದಾಹರಣೆಗೆ ಸ್ಟೆಫೇನನು ಹುತಾತ್ಮನಾಗಿ ಸತ್ತ, ಅವನನ್ನು ನೋಡ್ತಾ ಇರ್ತಕ್ಕಂಥ ಸೌಲನಿಂದ ದೊಡ್ಡ ಸಭೆಗಳು ಬೆಳೀತು, ಎಷ್ಟೊಂದು ಸಭೆಗಳು ಉತ್ಪತ್ತಿ ಆಯಿತು, ಸತ್ಯವೇದ ದೊಡ್ಡದಾಯಿತು. ಎಸ್, ಹಾಗೆ ಸ್ಮರಣಾ ಸಭೆ ಒಂದು ಫೌಂಡೇಶನ್. ಇನ್ನೊಂದು ವಿಶೇಷತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ 7 ಸಭೆಗಳಲ್ಲೂ ಸ್ವಾಮಿ 5 ಗುಣಗಳನ್ನ ಕೊಡ್ತಾನಲ್ಲ, ಪ್ರಶಂಸೆ ಕೊಡ್ತಾನೆ, ಖಂಡನೆ ಕೊಡ್ತಾನೆ, ಮತ್ತು ಎಚ್ಚರಿಕೆಯನ್ನು ಕೊಡ್ತಾನೆ, ಸಲಹೆಗಳನ್ನ ಕೊಡ್ತಾನೆ, ಮತ್ತು ವಾಗ್ದಾನಗಳನ್ನ ಕೊಡ್ತಾನೆ. ಇವೆಲ್ಲದರ ಮಧ್ಯದಲ್ಲೂ ಸಹ ಸ್ಮರಣಾ ಸಭೆಗೆ ಖಂಡನೆಯೇ ಇಲ್ಲ. ಎಲ್ಲ ಸಭೆಗೂ ಖಂಡನೆ ಇದೆ, ಆದರೆ ಸ್ಮರಣಾ ಸಭೆ ಮತ್ತು ಫಿಲಡೆಲ್ಫಿಯಾ ಸಭೆ 2 ಸಭೆಗೆ ಖಂಡನೆ ಇಲ್ಲ. ಕಾರಣ ಏನಂದರೆ, ಬಹಳ ಒಳ್ಳೆ ಸಭೆಗಳು ಅನ್ನೋಕ್ಕಿಂತ ಖಂಡನೆ ಮಾಡುವಷ್ಟು ತಪ್ಪುಗಳು ಆ ಸಭೆಯಲ್ಲಿ ಇರಲಿಲ್ಲ. ವಂಡರ್ಫುಲ್ ವಂಡರ್ಫುಲ್. ಆದರೆ ಲವೋದಿಕೀಯ ಸಭೆಯಲ್ಲಿ ಪ್ರಶಂಸೆನೇ ಇಲ್ವಂತೆ. ಆ ಸಭೆ ಅಷ್ಟು ಕೀಳಾಗಿದೆ ಅಂದರೆ ಒಳ್ಳೆಯದನ್ನು ಹೇಳ್ಕೊಳ್ಳುವಷ್ಟು ಗುಣ ಈ ಸಭೆಯಲ್ಲಿ ಇಲ್ವಲ್ಲ ಖಂಡಿತವಾಗ್ಲೂ ಎಂಬುದಾಗಿ ಹೇಳ್ತಕ್ಕಂಥ ಲವೋದಿಕೀಯ ಸಭೆಯನ್ನು ನಾವು ಮುಂದೆ ಕರೀಲಿಕ್ಕೆ ಹೋಗ್ತೇವೆ. ಆದರೆ ಸ್ಮರಣಾ ಸಭೆ ಒಂದು ವಿಶೇಷವಾದಂಥ ಸಭೆ. 7 ಸಭೆಗಳಲ್ಲೂ ಬಹಳ ಶ್ರೇಷ್ಠವಾದಂಥ ಸಭೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಈ ಸ್ಮಿರ್ನಾ ಸಭೆಯನ್ನು ನಾವು ತೆಗೆದುಕೊಂಡಾಗ ಅವರು ಬಡವರು ಅಂತ ಹೇಳಲ್ಪಟ್ಟಿದೆ. ಇದು ಆತ್ಮಿಕವಾಗಿರ್ತಕ್ಕಂಥ ಬಡವರ ಅಥವಾ ಲೌಕಿಕವಾಗಿರ್ತಕ್ಕಂಥ ಬಡವರ ಫಸ್ಟ್ ರಾಜದಾಸ್? ಇವರು ಶಾರೀರಿಕವಾಗಿ ಬಡವರಾಗಿದ್ದರು, ಓಕೆ. ಆರ್ಥಿಕವಾಗಿ ಭಾಳ ಬಿಕ್ಕಟ್ಟಿನ ಸ್ಥಿತಿಲಿದ್ದರು. ಹಿಂದಿನ ಕಾಲದಲ್ಲಿ ಕ್ರೈಸ್ತರಾದವರೆಲ್ಲ ಬಡವರೇ. ಶ್ರೀಮಂತರು ಯಾರನ್ನು ಇದು ಮಾಡ್ತಾ ಎಲ್ಲ ದೇವರನ್ನು ವಿರೋಧಿಸ್ತಾ ಇದ್ರು. ದೇವರ ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡವ್ರೆ ದೀನರು, ದಿಕ್ಕಿಲ್ಲದವರು ಬಡವರೇ ಅಂಗೀಕರಿಸ್ಕೊಳ್ತು. ಸ್ಮರಣ ಸಭೆಯಲ್ಲೂ ಸಹ ದೀನರೇ ಹಾಸ್ಕೊಂಡಿದ್ದಾನೆ ಸ್ವಾಮಿ. ಇವರು ಸತ್ಯಕ್ಕಾಗಿ ಉಳಿಲಿಕ್ಕೆ ಹಿಂಸೆಯನ್ನು ತಾಳ್ಕೊಳ್ಳೋಕ್ಕೂ ಸಿದ್ಧವಾಗಿದ್ರ ಅಂತೆ ಆ ಬಡತನದಲ್ಲಿ. ಖಂಡಿತವಾಗ್ಲು ಯಾಕೋಬ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರು ಬಡವರಾಗಿ ಇರ್ತಕ್ಕಂಥವ್ರನ್ನ, ಅದರಲ್ಲೂ ವಿಶೇಷವಾಗಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಯಾಕೋಬ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ವಿರಾಮದ ನಂತರ ಈ ಸ್ಮಿರ್ನಾ ಸಭೆಯ ಬಗ್ಗೆ, ಅದರ ಹಿನ್ನೆಲೆ ಏನು, ಯೇಸು ಸ್ವಾಮಿಗೆ ಈ ಸಭೆಯ ಬಗ್ಗೆ ಏನು ಗೊತ್ತಿದೆ ಅಂತಕ್ಕಂಥ ಅಂಶವನ್ನು ನಾವು ಕಲಿಯೋಣ. ಒಂದು ಸಣ್ಣ ವಿರಾಮದ ನಂತರ ಸತ್ಯವೇದಗಳನ್ನು ತೆರೆದಿಟ್ಟು ಪುನಃ ಬಂದು ನಮ್ಮನ್ನು ಸೇರಿರಿ. ವೆಲ್ಕಮ್ ಬ್ಯಾಕ್. ಬನ್ನಿ ಸ್ಮಿರ್ನಾ ಸಭೆಯ ಬಗ್ಗೆ ಇನ್ನೂ ಸ್ವಲ್ಪ ಕಲಿಯೋಣ. ನಾವು ವಿರಾಮಕ್ಕೆ ಹೋಗುವ ಮುನ್ನ ಪಾಸ್ಟರ್ ರಾಜದಾಸ್ ಅವರು ಹೇಳ್ತಿದ್ರು, ಅವರು ಬಡವರಾಗಿದ್ದರು. ಆದಿ ಸಭೆಯಲ್ಲಿ 1ನೇ ಶತಮಾನದಲ್ಲಿದ್ದಂಥ ಎಲ್ಲ ಕ್ರೈಸ್ತರು ಬಡವರಾಗಿದ್ದರು, ಆದರೆ ನಂಬಿಕೆ ಎಂಬತಕ್ಕಂಥ ವಿಷಯದಲ್ಲಿ ತುಂಬ ಐಶ್ವರ್ಯವಂತರಾಗಿದ್ದರು ಎಂಬತಕ್ಕಂಥದ್ದಾಗಿ. ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಚನವನ್ನು ಓದಿ ಚೆನ್ನಾಗಿರುತ್ತೆ. 9ನೇ ವಚನವನ್ನು ಪಾಸ್ಟರ್ ರಾಜದಾಸ್ ದಯವಿಟ್ಟು ಓದಿ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಾಂತವನ್ನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು, ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಸತ್ಯವೇದ ಎಷ್ಟೋ ಸಂದರ್ಭಗಳಲ್ಲಿ ಓದುವಾಗ ಈ ವಚನ ನಮಗೇ ಬರೆದಿರ್ತಾರ ರೀತಿ ಅನಿಸುತ್ತೆ ಕೆಲವೊಮ್ಮೆ. ಈ ವಚನ ಒಂದು ವೇಳೆ ನಾವು ಈ ದಿನದ ಸಭೆಗೆ, ಅಫ್ಕೋರ್ಸ್ ವಿ ಕನ್ಸಿಡರ್, ನಮ್ಮ ಒಂದು ಚರ್ಚೆಯಲ್ಲಿ ಸಂಶೋಧನೆಯಲ್ಲಿ ಲವೋದಿಕೀಯ ಸಭೆಯನ್ನು ಈಗಿನ ಕಾಲದ ಸಭೆಗೆ ಹೋಲಿಕೆ ಮಾಡಲಾಗಿದೆ. ಆದರೆ ಈ ವಚನವನ್ನು ತೆಗೆದುಕೊಂಡಾಗ ಅವರು ಯಹೂದ್ಯರು ಅನ್ನಿಸ್ಕೊಳ್ತಾ ಇದ್ರು, ಬಟ್ ನಿಜವಾಗ್ಲೂ ಯಹೂದ್ಯರಲ್ಲ. ಎರಡನೇದು ಸೈತಾನ್ ಸಂಗಡಿಗರು ಅನ್ನೋ ಒಂದು ವಿಷಯ ಇದೆ. ಫಸ್ಟ್ ರಾಜದಾಸ್, ಹೌ ಇಂಪಾರ್ಟೆಂಟ್ಲಿ ಡಸ್ ದಿಸ್ ಟಾಕ್ ಅಬೌಟ್ ಅಸ್? ಸತ್ಯ ಸಭೆಯಲ್ಲಿ ಇದ್ದು ಅಸತ್ಯವಂತರಾಗಿ ಜೀವಿಸ್ತಾ ಇದ್ದಾರೆ. ಭಕ್ತಿಯ ವೇಷ
ಮಾತ್ರ ಕಾಣ್ತದೆ, ಆದರೆ ನಿಜವಾದ ಭಕ್ತಿ ಇಲ್ಲ, ಬಲ ಇಲ್ಲ. ಅದೇ ರೀತಿ ಸ್ಮರಣ ಸಭೆಯಲ್ಲೂ ಇದ್ದರು ಜನ. ಯಹೂದ್ಯರು ಅವರು ಭಾಳ ಶ್ರೇಷ್ಠರು ಅಂತ ತಿಳ್ಕೊಂಡಿದ್ರು, ಅದು ನಿಜವಾಗ್ಲೂ ಅವರು ಶ್ರೇಷ್ಠರಾಗಿರಲಿಲ್ಲ. ಯಾಕಂದರೆ ಜೀವದಾಯಕನಾದ ಕ್ರಿಸ್ತನನ್ನೇ ಅವ್ರು ಅಂಗೀಕರಿಸ್ಕೊಳ್ಳಿಲ್ಲ, ತಿರಸ್ಕರಿಸ್ಬಿಟ್ರು. ಈಗಲೂ ಅನೇಕರು ಯೇಸು ಸ್ವಾಮಿ ನಂಬ್ತಾರೆ, ಯೇಸು ಸ್ವಾಮಿ ದೇವರು ಅಂತ ಹೇಳ್ತಾರೆ, ಆದರೆ ಯೇಸು ಸ್ವಾಮಿ ನಿಜವಾಗ್ಲೂ ಅನುಸರಿಸ್ತಾ ಇಲ್ಲ, ಆತನ ಆಜ್ಞೆಗಳನ್ನ ಪಾಲಿಸ್ತಾ ಇಲ್ಲ. ಸ್ವಾಮಿ ಹೇಳೋದು, ನೀವು ನನ್ನ ಪ್ರೀತಿ ಮಾಡಿದ್ರೆ ನನ್ನ ಆಜ್ಞೆಗಳೇನು ಮಾಡಿ ಪಾಲಿಸಿ ಅಂತ ಹೇಳ್ತು. ಇವರು ನಾಮಕೋಸ್ಕರ ಮಾತ್ರ ಕ್ರಿಸ್ತನ ಅನುಸರಿಸ್ತಿದ್ದಾರೆ, ಆದರೆ ಕೃತ್ಯದಲ್ಲಿ ಆತನ ತಿರಸ್ಕರಿಸ್ತಾ ಇದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಮೆಂಬರ್ಸ್ ಥರ ಆಗ್ಬಿಟ್ಟಿದ್ದಾರೆ. ಕೆಲವರು ಬರ್ತಾರೆ, ಹೊರಗಡೆನೇ ಕೂತು ಹಂಗೆ ಹೋಗ್ಬಿಡ್ತಾರೆ. ಇದು ತುಂಬ ಮುಖ್ಯವಾಗಿರ್ತಕ್ಕಂಥ. ಮುಂದುವರಿಸಿ. ಇಲ್ಲಿ ಸ್ಮರಣ ಸಭೆಗೆ ಯೇಸು ಕ್ರಿಸ್ತನ್ ಹೇಳ್ತಕ್ಕಂಥದ್ದು, ನಿನ್ನ ಕೃತ್ಯಗಳನ್ನು ಬಲ್ಲೆ, ನೀನು ಪಡುತ್ತಿರುವ ಹಿಂಸೆಗಳನ್ನು ಬಲ್ಲೆ, ನಿನ್ನ ಬಡತನವನ್ನು ಸಹ ಬಲ್ಲೆ. 3 ವಿಷಯ ಇದೆ. ಎಸ್, ಐ ನೋ ಯುವರ್ ವರ್ಕ್ಸ್, ಯುವರ್ ಟ್ರಿಬುಲೇಷನ್ ಆ್ಯಂಡ್ ಯುವರ್ ಪಾವರ್ಟಿ. ನೀನು ಬಡತನದಲ್ಲಿದ್ದಾಗ್ಯೂ ಸಹ ವಾಸ್ತವವಾಗಿ ನೀ ಬಡವನಾಗಿದ್ದೀಯಾ, ಆದರೆ ಆತ್ಮಿಕವಾಗಿ ಐಶ್ವರ್ಯವುಳ್ಳವಂತನಾಗಿದ್ದೀಯಾ. ಇದು ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಟೆಂಪ್ಟೇಷನ್ಸ್, ಪಾವರ್ಟಿ, ಅಡ್ವರ್ಸಿಟಿ ಈಸ್ ದ ವೆರಿ ಡಿಸಿಪ್ಲಿನ್ ನೀಡೆಡ್ ಟು ಡೆವಲಪ್ ಪ್ಯೂರಿಟಿ ಆ್ಯಂಡ್ ಫರ್ಮ್ನೆಸ್ ಅಂತ. ಅಂದರೆ ಶೋಧನೆ, ಬಡತನ, ವಿಪತ್ತು ಇವೆಲ್ಲವೂ ಸಹ ಆತ್ಮೀಕವಾಗಿ ಪರಿಶುದ್ಧತೆಯನ್ನು ಕಂಡುಕೊಳ್ಳುವುದಕ್ಕೆ ಒಂದು ಶಿಸ್ತು. ಆ ಶಿಸ್ತನ್ನು ಪಾಲಿಸಿದಂಥ ಸಭೆ ಇದಾಗಿತ್ತು. ಅದಕ್ಕೋಸ್ಕರ ಈ ಸಭೆಗೆ ಹೇಳ್ತಾನೆ, ನೀನು ಯಾರು ಯಹೂದ್ಯರು ಎಂಬುದಾಗಿ ಹೊರಗಡೆ ಹೇಳ್ಕೊಂಡಿದ್ದಾರೆ ಅವರನ್ನು ನೀನು ಸ್ವೀಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ನಿನಗೆ ಗೊತ್ತಾಯ್ತು, ಅವರು ನೋಡ್ಲಿಕ್ಕೆ ಮಾತ್ರ ಅವ್ರು ಯಹೂದ್ಯರಾಗಿ ಕಾಣ್ತಾರೆ, ಆದರೆ ಅವ್ರ ಕೃತ್ಯಗಳು ಯಹೂದ್ಯರಂತೆ ಆಗಿಲ್ಲ. ಈಗ ಎಷ್ಟೋ ಜನ ನಮ್ಮನ್ನು ನೋಡಿದ ತಕ್ಷಣ ನಾವು ಕ್ರೈಸ್ತರು ಅಂತ ಅನ್ಕೊಂಡ್ಬಿಡ್ತಾರೆ, ಆದರೆ ನಾವು ಬಾಯಿ ತೆಗೆದಾಗ ನಾವು ಕ್ರೈಸ್ತರಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ನಡೆ ನೋಡಿ ಎಷ್ಟು ನೇರವಾಗಿ ಸತ್ಯವೇದ ದೇವರು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಅ ಕ್ರಿಶ್ಚಿಯನ್, ಬಿಹೇವ್ ಲೈಕ್ ಅ ಕ್ರಿಶ್ಚಿಯನ್. ನೀವು ಕ್ರೈಸ್ತರಾಗಿದ್ದರೆ ಕ್ರಿಸ್ತನ ಹಿಂಬಾಲಕರಂತೆ ನಮ್ಮ ನಡೆ ನುಡಿ ಇರಬೇಕೇನಂತೀರಪ್ಪ? ನಿನ್ನ ನೀಚವು ನುಡಿಯುವುದಿನ ನಾಲಿಗೆ ಅಂತ ಹೇಳ್ತಾರೆ. ಸೊ ನಮ್ಮ ಬಾಯಲ್ಲಿನೇ ಗೊತ್ತಾಗುತ್ತೆ ನಾವು ನಿಜವಾಗ್ಲೂ ಕ್ರಿಸ್ತನ ಶಿಷ್ಯರ ಅಥವಾ ನಾಮಕವಾಸ್ತ ಕ್ರೈಸ್ತರ ಅಂತೇಳಿ. ಒಂದು ವಚನವನ್ನು ನಾವು ಓದೋಣ. ರೋಮಾಪುರದವರೆಗೆ 2ನೇ ಅಧ್ಯಾಯ 28 ಮತ್ತು 29ನೇ ವಚನದಲ್ಲಿ, ಯಾರು ನಿಜವಾದ ಯಹೂದ್ಯರು ಎಂಬುದಾಗಿ ಕರೆಯಲ್ಪಡ್ತಾರೆ. ನಮ್ಮ ದೃಷ್ಟಿಯಲ್ಲಿ ಯಹೂದ್ಯರು ಅಂದರೆ ಸುನ್ನತಿ ಮಾಡಿಸಿಕೊಂಡಿರ್ತಕ್ಕಂಥವ್ರು, ಸತ್ಯವೇದವನ್ನು ಅರಿದು ಕುಡಿದಿರ್ತಕ್ಕಂಥ. ಸುನ್ನತಿ ಇಲ್ಲದೇದವರು ಯಹೂದ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಇಸ್ಲಾಂ ಧರ್ಮದಲ್ಲೂ ಪಾಲನೆ ಮಾಡ್ಕೊಂಡಿದ್ದಾರೆ. ಯಹೂದ್ಯರು ಅಬ್ರಾಹ್ಮಣದ ಕಾಲದಲ್ಲೂ ಪಾಲನೆ ಮಾಡ್ತಾರೆ. ಅದು ಪೌಲನೇ ಹೇಳ್ತಾನೆ ನೋಡಿ ಸ್ವಲ್ಪ. ಹೊರಗೆ ಮಾತ್ರ ಯಹೂದ್ಯರಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿ ಅಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದಲ್ಲ, ಆತ್ಮ ಸಂಬಂಧಪಟ್ಟವಾದದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೊರಗಡೆ ನಾವು ಯಹೂದ್ಯರು, ನಾನು ಕಾಣಿಕೆ ಕೊಡ್ತೇನೆ, ನಾನು ಚರ್ಚ್ಗೆ ಹೋಗ್ತೇನೆ, ನಾನು ಹಾಗೆ ಮಾಡ್ತೇನೆ, ಸತ್ಕ್ರಿಯೆಗಳನ್ನ ಮಾಡ್ತೇನೆ, ತತ್ವಗಳನ್ನ ಪಾಲನೆ ಮಾಡ್ತೇನೆ ಅನ್ನೋದಲ್ಲ. ಒಳಗಡೆ ನೀನು ಯಹೂದ್ಯನಾಗಿದ್ದೀಯಾ? ಹೊರಗಡೆ ಕ್ರೈಸ್ತನಾಗಿ ತೋರಿಸ್ತಾ ಇರ್ಬೋದು, ನಿನ್ನ ಹೆಸರು ಕ್ರೈಸ್ತನಾಗಿರಬಹುದು, ಆದರೆ ನೀನು ಒಳಗಡೆ ಕ್ರೈಸ್ತನಾಗಿದ್ದೀಯಾ? ಎಷ್ಟೋ ಕ್ರೈಸ್ತರು ಇವತ್ತು ನಾವು ಗಮನಿಸುವಾಗ ಅವ್ರು ಆಡ್ತಕ್ಕಂಥ ಮಾತುಗಳಿಗೂ ಅವ್ರ ಹೆಸರಿಗೂ ಸಂಬಂಧನೇ ಇರಲ್ಲ. ಯೋಚನೆ ಮಾಡಿ, ಒಬ್ಬನು ಡ್ಯಾನಿಯಲ್ ಅಥವಾ ಜೋಸೆಫ್ ಅಥವಾ ಡೇವಿಡ್ ಈ ಹೆಸರುಗಳನ್ನ ತೆಗೆದುಕೊಂಡಾಗ ಅವ್ರನ್ನ ಏನಂತ ಗಮನಿಸ್ತೇವೆ ನಾವು? ಅವ್ರವ್ರಿಗೆ ಕ್ರೈಸ್ತರಪ್ಪ ಇವರು. ಕ್ರೈಸ್ತರಂದರೆ ಇಂಥ ಮಾತುಗಳು ಅವರಿಂದ ಬರಲ್ಲ, ಇಂಥ ಕ್ರಿಯೆಗಳು ಅವ್ರ ಹತ್ರ ನೆರೆಯಲ್ಲ. ಆದರೆ ಅದನ್ನು ತಾನು ಹೇಳ್ತಕ್ಕಂಥದ್ದು. ಹೊರಗೆ ಮಾತ್ರ ಸ್ವಾಮಿ ಎಷ್ಟೋ ಸಾರಿ ಈ ಪರಿಸಾಯರನ್ನ, ಸದ್ದುಕಾಯರನ್ನ ನೋಡಿ ಹೇಳ್ತಾ ಇದ್ನು, ನೀವು ಹೇಗಿದ್ದೀರ ಅಂದರೆ ಸುಣ್ಣ ಹಚ್ಚಿದ ಸಮಾಧಿಗಳಾಗಿದ್ದೀರ. ನನ್ನ ಒಂದು ಗೊತ್ತಿರೋ ಹುಡುಗ ಒಬ್ಬ ಮೈಕಲ್ ಅಂತ ಯೇಸು ಸ್ವಾಮಿ ಹೆಸರನ್ನ ಇಟ್ಟರು. ಅವನೀಗ ಜೈಲಲ್ಲಿ ಇದ್ದಾನೆ ಅವನು. ಸೊ ಈ ರೀತಿಯಾಗಿ ಹೆಸರನ್ನ ಇಟ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕು. ಮಕ್ಕಳನ್ನು ಅದರಂತೆ ಬೆಳೆಸ್ಬೇಕು. ಏನಂತೀರ? ಯಹೂದ್ಯರು ಹೊರಗೆ ಒಳಗೆ ಇರಬೇಕು ಅಂತ ಸತ್ಯವೇದ ನೇರವಾಗಲಿ ಹೇಳ್ತದೆ. ಇಲ್ಲಿ ಹೇಳ್ತದೆ, ಮಿಯರ್ ನೇಮ್ ಡಸ್ ನಾಟ್ ಮೇಕ್ ಯು ಅ ಟ್ರೂ ಕ್ರಿಶ್ಚಿಯನ್, ಇಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್ ದಟ್ ಮೇಕ್ಸ್ ಯು ಅ ಟ್ರೂ ಕ್ರಿಶ್ಚಿಯನ್. ಈಗ ಅನೇಕ ಸಾರಿ ನಾವು ನೋಡುವಾಗ ಒಳ್ಳೆಯ ಕ್ರಿಯೆಗಳನ್ನು ಮಾಡಲಿಕ್ಕೆ ನೀವು ಕ್ರೈಸ್ತನಾಗಬೇಕಾಗಿಲ್ಲ. ಯಾಕೆಂದರೆ ನಮಗಿಂತಲೂ ಚೆನ್ನಾಗಿ ಒಳ್ಳೆಯ ಕ್ರಿಯೆಗಳನ್ನು ಬೇರೆಯವ್ರು ಮಾಡ್ತಾ ಇದ್ದಾರೆ. ನೀವು ದಾನ ಮಾಡಿದ್ರೆ ಕ್ರೈಸ್ತನಾಗಲ್ಲ,
ಊಟ ಕೊಟ್ಟರೆ ಕ್ರೈಸ್ತನಾಗಲ್ಲ. ಆದರೆ ಕ್ರಿಸ್ತನಂತೆ ನಡೆದರೆ ಮಾತ್ರ ನಿನ್ನ ಕ್ರೈಸ್ತ ಎಂಬುದಾಗಿ ಜನ ಹೇಳ್ತಾರೆ. ವಂಡರ್ಫುಲ್ ವಂಡರ್ಫುಲ್. ಇಲ್ಲಿ ಇನ್ನೊಂದು ವಿಷಯ, ಸೈತಾನನ ಒಂದು ವೆರಿ ಸ್ಟ್ರಾಂಗ್ ವರ್ಡ್ಸ್, ಸಿನಗಾಗ್ ಆಫ್ ಸೇಟನ್. ಸಿನಗಾಗ್ ಆಫ್ ಸೇಟನ್ ತುಂಬ ನೇರವಾಗಿ ತುಂಬ ಆಳವಾಗಿರ್ತಕ್ಕಂಥ ಒಂದು ವಚನ. ದಯವಿಟ್ಟು ಅದನ್ನ ಓದಿ ಇನ್ನೊಂದ್ಸರಿ. ಕೊನೆಯಲ್ಲಿ 9ನೇ ಅಧ್ಯಾಯ ಕೊನೆಯ ಭಾಗ. ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಸೈತಾನನ ಸಮಾಜದವರು ಅಂತ ಇದಕ್ಕೇನಾದರೂ ನೀವು ಹೇಳ್ತೀರಾ ಪಾಸ್ಟರ್ ಪ್ರಸನ್ನ ಕುಮಾರ್? ಇದರಲ್ಲಿ ಬಹಳ ಮುಖ್ಯವಾದದ್ದೇನೆಂದರೆ, ಅವರು ಕ್ರೈಸ್ತರನ್ನ ಅಂದರೆ ನಿಜವಾದ ಆರಾಧನೆ ಮಾಡ್ತಕ್ಕಂಥವ್ರನ್ನ ಹಿಂಸೆ ಪಡಿಸ್ತಾ ಇದ್ರು. ಅಂಥವ್ರನ್ನ ಕೆಲವು ಸಾರಿ ನಾವೇನು ಹೇಳ್ತೇವೆ, ಅವ್ರು ಒಳ್ಳೆಯವರು. ಒಳ್ಳೆಯವರಲ್ಲ. ಒಳ್ಳೆಯವರಾದರೆ ಕ್ರೈಸ್ತರನ್ನ ಹಿಂಸೆ ಮಾಡ್ತಾ ಇರಲಿಲ್ಲ, ಪಾಸ್ಟರ್ಗಳನ್ನ ಹಿಂಸೆ ಮಾಡ್ತಿರ್ಲಿಲ್ಲ. ಅವ್ರು ಯಾರು ಅಂದರೆ ಸೈತಾನನ ಆಲಯಗಳನ್ನು ಹೊಂದಿಕೊಂಡಿರ್ತಕ್ಕಂಥವ್ರು. ಸೈತಾನನ ಹೆಸರು ಅವರಲ್ಲಿದೆ, ಸೈತಾನನ ಗುಣಗಳು ಅವರಲ್ಲಿದೆ. ಯಾಕೆಂದರೆ ಇವರು ನಿಜವಾದ ಆರಾಧಕರನ್ನ ಹಿಂಸೆ ಮಾಡ್ತಕ್ಕಂಥವರು. ವಂಡರ್ಫುಲ್. ಅವರೇ ಈ ಸೈತಾನನ ಆಲಯದವರು. ಓಕೆ, ಇನ್ನು 2 ವಚನಗಳಿವೆ. ಮುಂದಿನ ಭಾಗದಲ್ಲಿ ಅದನ್ನು ಮುಕ್ತಾಯ ಮಾಡೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ನಾವು 2ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನವನ್ನು ಈ ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಒಂದು ಸಮಯದಲ್ಲಿ 10 ಮತ್ತು 11 ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ದಯವಿಟ್ಟು 2ನೇ ಅಧ್ಯಾಯ 10ನೇ ವಚನವನ್ನು ಮಾತ್ರ ಓದಬೇಕು ಅಂತ ಕೇಳ್ಕೊಳ್ತೀನಿ. ನಿನಗೆ ಸಂಭವಿಸುತ್ತಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನ್ ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು. ಇದು ಸಭೆಯಲ್ಲಿರ್ತಕ್ಕಂಥ ಸಭಿಕರಿಗೆ ಬರೆಯಲ್ಪಟ್ಟಿದೆಯಾ ಅಥವಾ ಸಭೆಯಲ್ಲಿರ್ತಕ್ಕಂಥ ನಿಷ್ಠಾವಂತರಿಗೆ ಬರೆಯಲ್ಪಟ್ಟಿದೆಯಾ ಪಾಸ್ಟರ್ ರಾಜದಾಸ್? ಇದು ಎಲ್ಲ ಭಕ್ತರಿಗೆ ಬರೆಯಲ್ಪಟ್ಟಿದೆ. ನಾವು ಎಷ್ಟೇ ಹಿಂಸೆ ಬಂದಾಗ್ಯೂ ನಿಷ್ಠೆಯಿಂದ ಇರಬೇಕು ಹೊರತು ನಾವು ಅಧೈರ್ಯಗೆಳಬಾರ್ದು, ನಿರಾಶ್ರಿತರಾಗಬಾರ್ದು, ನಂಬಿಕೆಯನ್ನು ಕಳ್ಕೊಳ್ಬಾರ್ದು ಅಂತ ಉದ್ದೇಶದ ಸ್ಮರಣ ಸಭೆ ಕೊಡುವ ಎಚ್ಚರಿಕೆಯನ್ನು ಇವತ್ತು ಎಲ್ಲ ಕ್ರೈಸ್ತರಿಗೂ ಸ್ವಾಮಿ ಕೊಡ್ತಾರೆ. ಯಾಕಂದರೆ ಕೊನೆಯ ಕಾಲದಲ್ಲಿ ಮಹಾಹಿಂಸೆ ಇದೆ ಅಂತೆ. ದಾನಿಯೇಲ 12ನೇ ಹೇಳ್ತದೆ, ಆ ಹಿಂಸೆ ಮಹಾಹಿಂಸೆ ಲೋಕದ ಹಾದಿಯಿಂದ ಅಂಥ ಹಿಂಸೆ ಇರಲ್ವಂತೆ. ಅಂಥ ಹಿಂಸೆಯನ್ನು ತಾಳ್ಕೊಳ್ಬೇಕಾದ್ರೆ ಸ್ಮರಣ ಸಭೆ ನಮಗೊಂದು ಆದರ್ಶನ ಆಗಬೇಕಾಗುತ್ತೆ. ವಂಡರ್ಫುಲ್. ಈಗ ಮುಂದೆ ಹೋಗೋಣ. ಈ 10 ದಿನಗಳ ವಿಚಾರವಾಗಿ ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು ಪಾಸ್ಟರ್ ಪ್ರಸನ್ನ ಕುಮಾರ್. ಇಲ್ಲಿ ನಾವು ನೋಡ್ತೀವಿ 10 ದಿನಗಳು ನೀನು ಹಿಂಸೆಗಳನ್ನು ತಾಳುವೆ ಎಂಬತಕ್ಕಂಥ ವಿಷಯವನ್ನು. ಇದನ್ನು ಸ್ವಲ್ಪ ಇದರಲ್ಲಿ ಒಂದು ಪ್ರವಾದನ ವಾಕ್ಯವನ್ನು ಕಲ್ತುಕೊಳ್ಬೇಕು. ಓಕೆ. ಪ್ರಕಟಣೆ ಮತ್ತು ದಾನಿಯೇಲನಲ್ಲಿ ದಿನಗಳು ಅಂತ ಬರೆಯಲ್ಪಟ್ಟಿದ್ರೆ ಅದನ್ನು ವರ್ಷಗಳು ಎಂದು ಪರಿಗಣಿಸಬೇಕು. ಎಜಿಕೇಲ್ 4ನೇ ಅಧ್ಯಾಯ 6ನೇ ವಚನ, ಎಜಿಕೇಲ್ 4:6 ಮತ್ತು ಅರಣ್ಯಕಾಂಡ 14:34 ಇವೆರಡರಲ್ಲೂ 1 ದಿನಕ್ಕೆ 1 ವರ್ಷ ಅಂತ. ಈ 10 ವರ್ಷದಲ್ಲಿ ಈ ಒಂದು ಸ್ಮರಣ ಸಭೆಗೆ ಆಗಿರ್ತಕ್ಕಂಥ ಹಿಂಸೆಯನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಆ ಸಮಯದಲ್ಲಿ ಡಯೋಕ್ಲೈಷನ್ ಎಂಬತಕ್ಕಂಥ ಒಬ್ಬ ಚಕ್ರವರ್ತಿ ಆಳ್ತಾ ಇದ್ದ. ಯಾವಾಗ? 303ರಿಂದ 313ರವರೆಗೆ. ಇದು 10 ವರ್ಷ ದಿನಾಂಕ. ಆ 303ರಿಂದ 313ರಲ್ಲಿ ಡಯೋಕ್ಲೈಷನ್ ಎಂಬತಕ್ಕಂಥ ಕ್ರೂರವಾದಂಥ ಚಕ್ರವರ್ತಿ ಆತನು ಹೇಗೆ ಆಳ್ತಾ ಇದ್ದ ಎಂಬುದಾಗಿ ಹೇಳುವಾಗ, ನಾನು ಈ ಕ್ರೈಸ್ತರನ್ನ ಅವರು ಓದುತ್ತಿರುವ ಪುಸ್ತಕಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಯಾವುದೋ ಒಂದು ದೇಶದಲ್ಲಿ ಈಗ ನಡೀತಾ ಇರೋ ಥರನೇ ಇದೆ ಇದು. ಹೇಳಿ. ಸೊ ಇಂಥ ಒಂದು ಹಿಂಸೆ ಎಷ್ಟರ ಮಟ್ಟಿಗೆ ಬಂದಿತ್ತು ಎಂಬುದಾಗಿ ಹೇಳುವಾಗ, ಡಯೋಕ್ಲೈಷನ್ ತಾನು ಒಂದು ಅಹಂಕಾರದಿಂದ ಮೆರೀತಾ ಇದ್ದ. ತಾನು ಎಲ್ಲರಿಗೂ ಹೇಳ್ತಾ ಇದ್ದ, ನಾನೇ ದೇವರು, ನನ್ನನ್ನು ನೀವು ಪೂಜೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಎಂಬುದಾಗಿ ಚರಿತ್ರೆ ಹೇಳ್ತದೆ ಅಂದರೆ, ಅವನು ಹಾಕೊಳ್ತಿದ್ನಂದ ಒಂದು ಶೂ, ಕಾಲ್ದ ಶೂ, ಅದನ್ನು ಚಿನ್ನದ ಬೂಟಾಗಿ ಮಾಡ್ತಾ ಇದ್ದಂತೆ. ಅದನ್ನು ಕೊಟ್ಟು ಜನಗಳಿಗೆ ಹೇಳ್ತಾ ಇದ್ದಂತೆ, ಯು ಶುಡ್ ಕಿಸ್ ಮೈ ಫೀಟ್.
ಆ ಒಂದು ಕಾಲ ಏನು ಮಾಡಬೇಕು, ನೀವು ಮುತ್ತಿಡಬೇಕು. ಒಂದು ವೇಳೆ ಇಲ್ಲ ಅಂದರೆ ನಿಮಗೆ ಹಿಂಸೆಯನ್ನು ಕೊಡ್ತೇನೆ ಎಂಬುದಾಗಿ. ಸೊ ಇಂತಹ ಹಿಂಸೆ ಆ 10 ವರ್ಷಗಳಲ್ಲಿ ಇದ್ದಾಗ್ಯೂ ಸಹ ಅದನ್ನೇ ತಾನು 10ನೇ ವಚನ ಹೇಳ್ತಕ್ಕಂಥದ್ದು, ನಿಮಗೆ ಸಂಭವಿಸಿರುವ ಬಾಧೆಗಳಿಗೆ ಹೆದರಬೇಡಿ. ಹಿಂಸೆಗಳು ನಾನಾ ರೀತಿಯಲ್ಲಿ ಬರ್ತವೆ, ಸಮಸ್ಯೆಗಳು ನಾನಾ ರೀತಿಯಲ್ಲಿ ಬರ್ತವೆ. 10 ವರ್ಷಗಳ ಸಂಕಟ, ಈಗ ಅಂತ್ಯಕಾಲದಲ್ಲಿ ಬರ್ತಕ್ಕಂಥ ಸಂಕಟ ಇನ್ನೂ ಅಧಿಕವಾಗಿರ್ತದೆ. ಆದರೆ ಈ ಹಿಂಸೆ, ಸ್ಮರಣ ಸಭೆಯಲ್ಲಿದ್ದಂಥ ಒಂದು ಹಿಂಸೆ, ಇದು ಸಾಕಷ್ಟು ಜನರಿಗೆ ನೋವನ್ನು ತಂದಾಗ್ಯೂ ಸಹ ಹೆಚ್ಚು ಸಭೆಗಳು ಉತ್ಪತ್ತಿಯಾದವು. ಆ 3 ಶತಮಾನದಲ್ಲಿ, ಅಂದರೆ 300 ವರ್ಷಗಳ ಅವಧಿಯಲ್ಲಿ, 2ನೇ ಶತಮಾನ ಇದು, 2 ಮತ್ತು 3ನೇ ಶತಮಾನ ಇರ್ತಕ್ಕಂಥ ಈ ಸಭೆ, ಆ ಸಭೆಯಲ್ಲಿ ಹಿಂಸೆಗಳು ಅಧಿಕವಾಗಿದ್ದಾಗ್ಯೂ ಸಹ ಸ್ವಾಮಿ ಕೊಡ್ತಕ್ಕಂಥ ಭರವಸೆ ಏನಂದರೆ, ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು. ಬಿ ಥou ಫೇತ್ಫುಲ್ ಅಂಟು ಡೆತ್. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ರಿಂದ 12ನೇ ವಚನಗಳನ್ನು ನಾವು ಗಮನಿಸುವಾಗ, ಯೇಸು ಸ್ವಾಮಿಯು ನೇರವಾಗಿ ಹೇಳುವಂತನಾಗಿದ್ದಾನೆ, ಅಂತ್ಯಕಾಲದಲ್ಲಿ ಇಂಥ ಹಿಂಸೆಗಳು ಬಂದಾಗ ನೀವು ಹೇಗಿರ್ತೀರ ಎಂಬುದಾಗಿ. ಓದೋಣ ಅದನ್ನು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನ ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದ್ದಾರಲ್ಲ. ಈಗಿನ ಕಾಲದವರೆಗೂ ಒಂದು ಸಂದೇಶ ಏನಂದರೆ, ಹಿಂಸೆಗಳು ಸ್ವಾಭಾವಿಕವಾಗಿರ್ತದೆ, ಯಾಕಂದರೆ ನಿಮಗಿಂತ ಹಿಂದೆ ಇದ್ದವರು ಸಹ ಇದನ್ನೇ ಅನುಭವಿಸಿದರು. ಇವೆಲ್ಲ ಚರಿತ್ರೆಯನ್ನು ನಮಗೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಇವುಗಳಿಂದ ನಾವು ಪಾಠವನ್ನು ಕಲ್ತ್ಕೊಳ್ಬೇಕು. ಎಚ್ಚೆತ್ತುಕೊಂಡು ನಮ್ಮನ್ನು ನಾವು ಸರಿಪಡಿಸಿಕೊಂಡು ಹಿಂಸೆಗಳು ಬಂದಾಗ ನಾವು ಕ್ರಿಸ್ತನನ್ನು ಬಿಟ್ಟು ಬಿಡಬಾರದು, ನಂಬಿಕೆಯನ್ನು ಬಿಟ್ಟು ಬಿಡಬಾರ್ದು. ಈಗ ಸ್ವಾಭಾವಿಕವಾಗಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಭೆ ಬಿಟ್ಬಿಡ್ತಾರೆ ಜನ, ಹೌದಲ್ಲ? ನನಗೆ ಸತ್ಯವೇದ ಓದೋಕ್ಕಾಗಲ್ಲ, ಪ್ರಾರ್ಥನೆ ಮಾಡಬಾರ್ದು, ಹಿಂಸೆಗಳು ಯಾಕೆ ಬರ್ತಾ ಇದೆ ಎಂಬುದಾಗಿ. ಇವೆಲ್ಲವೂ ಬರ್ತಕ್ಕಂಥದ್ದು ಸಹಜ ಎಂಬುದರ ಈಗಿನ ಕ್ರೈಸ್ತರು ಅರ್ಥ ಮಾಡಿಕೊಂಡ್ರೆ ನಾವು ಸಹ ಸ್ಮರಣ ಸಭೆಯ ರೀತಿಯಲ್ಲಿ ಉತ್ತಮವಾದ ಸಭೆಗಳಾಗ್ತೇವೆ. ವಂಡರ್ಫುಲ್. ಪಾಸ್ಟರ್ ರಾಜದಾಸ್, ಈ 11ನೆಯ ವಚನದ ಬಗ್ಗೆ ಸ್ವಲ್ಪ ನೀವು ಬೆಳಕನ್ನು ಚೆಲ್ಲಬೇಕು ಅಂತ ಕೇಳ್ಕೊಂಡು. ಇದು 11ನೇ ವಚನದಲ್ಲಿ ಸ್ವಾಮಿ ಪ್ರತಿ ಸಭೆಗಳಿಗೆ ಕೊಡುವಂಥ ಬಹುಮಾನವನ್ನು ಸ್ಮರಣ ಸಭೆಗೂ ಕೊಡ್ತಾನೆ. ಸ್ಮರಣ ಸಭೆ ನಿಜವಾಗಿಯೂ ಯೋಗ್ಯವಾದದ್ದು, ಯಾಕಂದರೆ ಹಿಂಸೆಯನ್ನು ತಾಳ್ಕೊಳ್ತಾ ಇತ್ತು. ಎಷ್ಟೇ ಕಷ್ಟ ಬಂದು ಅವರು ಹಿಂಜರಿರಲಿಲ್ಲ. ಅದಕ್ಕೆ ಸ್ವಾಮಿ ಅವ್ರಿಗೆ ಏನು ಪ್ರತಿಫಲ ಕೊಡೋದಂದರೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ ಅಂತ. ಇದು ಎಂಥ ಒಂದು ವಾಗ್ದಾನ. ಇದು ನಿಜವಾಗಿಯೂ ಇವರು ಅದಕ್ಕೆ ಬದ್ಧರು. ಯಾಕಂದರೆ ಸ್ವಾಮಿಗಾಗಿ ನಿಂತ್ಕೊಂಡ್ರು, ಸಾಯಲಿಕ್ಕೂ ಸಿದ್ಧವಾಗಿದ್ದರು. ಅದಕ್ಕೆ ಸ್ವಾಮಿ ಹೇಳ್ದ, ಈ ದೇಹವನ್ನು ನಾಶ ಮಾಡೋರು ನೀವು ಭಯಪಡಬೇಡಿ, ದೇಹ ಮತ್ತು ಪ್ರಾಣ ಎರಡನ್ನು ನರಕಕ್ಕೆ ಹಾಕ್ತಾರಲ್ಲ ಆ ದೇವರಿಗೆ ಭಯಪಡಿ ಅಂತೇಳಿ ಹೇಳಿದ್ದಂಥ ವಾಕ್ಯ ಸ್ಮರಣ ಸಭೆಯವರು ನಂಬ್ಕೊಂಡಿದ್ರು. ಅದಕ್ಕೆ ಸ್ವಾಮಿ ಹೇಳ್ತಾನೆ, 2ನೇ ಮರಣದ ಮೇಲೆ ನಿಮಗೇನಿದೆ? ಜಯ ಇದೆ. 2ನೇ ಮರಣ ಯಾವಾಗತ್ತೆ? ಸ್ವಾಮಿ 1000 ವರ್ಷಗಳಾದ ನಂತರ ಮತ್ತೆ ಈ ಲೋಕಕ್ಕೆ ಹೊಸ ಯೆರೂಸಲೇಮ್ ಪಟ್ಟಣ ತೆಗೆದುಕೊಂಡು ಬರುವಾಗ ದುಷ್ಟರಿಗೆ ಪುನರುತ್ಥಾನ ಆಗುತ್ತೆ. ದುಷ್ಟರು ಸಿಸ್ಟರ್ ಸಂಗಡ ಯುದ್ಧ ಮಾಡಲಿಕ್ಕೆ ಅದು ಅಂತಿಮ ಯುದ್ಧ. ಆ ಯುದ್ಧದಲ್ಲಿ ಸಿಸ್ಟರು ಜಯ ಹೊಂತಾರೆ, ಅವರಿಗೆ 2ನೇ ಮರಣದ ಮೇಲೆ ಅಧಿಕಾರ ಇರಲ್ಲ ಅಂತ. ವಂಡರ್ಫುಲ್ ವಂಡರ್ಫುಲ್. 2 ಆಶೀರ್ವಾದ ಇಲ್ಲಿದೆ. ಒಂದು 2ನೇ ಮರಣ, ಇನ್ನೊಂದು 10ನೇ ವಚನದಲ್ಲಿ ಇದೆ ನೋಡಿ. 10ನೇ ವಚನದಲ್ಲಿ ಹೇಳ್ತದೆ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಈ ದೇಹ ನಾಶವಾದರೂ ಅಂತರ್ಯ ಹೊಸದಾಗುವುದು, ತನ್ನನ್ನು ಪ್ರೀತಿಸುವ ಆತನ ಮಕ್ಕಳಿಗೆ ಈ ಮಾಲೆ ನೀಡುವನು. ವಂಡರ್ಫುಲ್. ಒಳ್ಳೆ ಸಂದೇಶವನ್ನು ಈ ಒಂದು ಸಭೆಯ ಮೂಲಕ ಕೊಟ್ಟಿದ್ದೀರಾ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.